ಲೋಟ ನೀರು ಕೊಡೆ. ಯಾಕೋ ದಿನ ದಿನ ಜಾಸ್ತಿ ಆಗೋದಲ್ಲ ಅವಳದು. ಆಫೀಸಿಂದ ನಿಲ್ಬೇಕು ನಿನ್ಗೆ. ಇನ್ನೆಲ್ಲ ಕೆಲಸ ನಾನೇ ಮಾಡ್ಬೇಕಾ? ನಿಂದೇನ್ ಜವಾಬ್ದಾರಿ ಇಲ್ವಾ? ನನ್ನ ಕಷ್ಟ ನನ್ಗೆ ಗೊತ್ತು, ನಿನ್ಗೆ ಗೊತ್ತು? ಆಫೀಸಲ್ಲೂ ನಾನೇ ಕೆಲಸ ಮಾಡ್ಬೇಕು, ಮನೆಯಲ್ಲೂ ನಾನೇ ಕೆಲಸ ಮಾಡ್ಬೇಕು. ಅಪ್ಪ ಅಮ್ಮ ಏನಾಯ್ತು ಈಗ? ಯಾಕೆ ಜಗಳ ಆಡ್ತಿದ್ದೀರಾ? ಒಂಚೂರು ಮನೆಯಲ್ಲಿ ಮನಃಶಾಂತಿ ಇಲ್ಲ. ಯಾವಾಗ ನೋಡಿದ್ರು ಜಗಳ ಆಡ್ತಿರ್ತೀರಾ. ನನ್ ಜೊತೆ ಯಾವಾಗಾದ್ರೂ ಟೈಮ್ ಸ್ಪೆಂಡ್ ಮಾಡಿದೀರಾ ನೀವು? ನೋಡು, ನನ್ನ ಮಗಳು ನೆಮ್ಮದಿಲ್ಲ ಈ ಮನೇಲಿ. ಹಾ, ಎಲ್ಲ ಪ್ರಾಬ್ಲಮ್ಗೂ ನಾನೇ ಕಾರಣ. ನಿಂಗೆ ಓದೋ ಕೆಲಸ ಇಲ್ಲ, ಹೋಗಿ ಓದ್ಕೋ. ಅವಳ ಮೇಲೆ ಕೈಗಡ್ತೀನಿ ನೀನ್ ತಪ್ಪು ಮಾಡ್ಬಿಟ್ಟು. ಇಲ್ಲ ನಾಳೆ ಮೀಟ್ ಆಗೋಣ, ಮಾತಾಡೋಣ. ಇಲ್ಲ ಕ್ಲಾಸು ಬಂಕ್ ಮಾಡೇ ಹೋಗೋಣ, ಏನು ಮಾಡಕ್ಕಾಗಲ್ಲ ಆಯ್ತಾ? किससे बात कर रही हो मामा? सब पता है मुझे। मामा वो तो जस्ट मेरा फ्रेंड है मामा। और ये क्या है? फिजिक्स में सी मिला है तुम्हें? मामा क्वेश्चन वो तो पेपर मेन टफ सब्जेक्ट था है ना तुम्हारा। क्वेश्चन पेपर टफ था मामा, और else I would have done better. मामा, if I see you with that boy, I'll throw you out of the house, idiot girl. मामा ಯಾಕೆ ಮತ್ತೆ ಮನೇಲಿ ಜಗಳನೇನೆ? ಯೂಶಲಿ ಮಚ್ಚಿ ಗೊತ್ತಿದೆ ಅಲ್ಲ, ಯಾವಾಗ ನೋಡಿದ್ರು ಜಗಳ ಆಡ್ತಿರ್ತಾರೆ. ಒಂದು ಸ್ವಲ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಸಾಕಾಗೋಗ್ಬಿಟ್ಟಿದೆ. ನನ್ನ ಜೊತೆ ಬರ್ತೀಯಾ? ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಮಚ್ಚಿ? ಖುಷಿ ಸಿಗುತ್ತೆ, ಬಾ ನನ್ನ ಜೊತೆ ಬಾ. ನನ್ನ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ. ವಾಟ್ ಇಸ್ ರಾಂಗ್ ವಿತ್ ಯು? ಅರ್ಥ ಮಾಡ್ಕೊಂಡು ಒಂದ್ಸಲ ಕಾಲ್ ಕಟ್ ಮಾಡ್ರಿ, ಎಕ್ಸಾಮ್ ಇದೆ ನಮ್ಗೀಗ. ನಿಂದು ಎಕ್ಸಾಮ್ ಇದ್ರೆ ಏನಾಯ್ತು, ಬಟ್ ಸ್ಟಿಲ್ ಯು ಹ್ಯಾವ್ ಟೋಲ್ಡ್ ಮಿ ಒನ್ಸ್. ಒಂದ್ಸಲಾದ್ರೂ ನೀನು ಕಾಲ್ ರಿಸೀವ್ ಮಾಡಬಹುದಿತ್ತು. ಸಿ ಇಟ್ ಇಸ್ ನಾಟ್ ದ ಮ್ಯಾಟರ್ ಆಫ್ ಎಕ್ಸಾಮ್, ಇಟ್ಸ್ ಆಲ್ ದ ಮ್ಯಾಟರ್ ಆಫ್ ಪ್ರಿಯಾರಿಟಿ ವಿಚ್ ಯು ಆರ್ ನಾಟ್ ಗಿವಿಂಗ್ ಮೀ. ನೀನು ನನ್ನ ಇಗ್ನೋರ್ ಮಾಡತ್ತಿ. ನಂಗೆ ಈಗ ಎಕ್ಸಾಮ್ ನಮ್ಮ ಪ್ರಿಯಾರಿಟಿ ಆಯ್ತಾ? ಎಕ್ಸಾಮ್ ಪ್ರಿಯಾರಿಟಿ ಇದ್ರೆ ಅಟ್ಲೀಸ್ಟ್ ಒಂದ್ಸಲ ಕಾಲ್ ರಿಸೀವ್ ಮಾಡಬಹುದಿತ್ತು. ಏನೂ ಆಗ್ತಿದ್ದಿಲ್ಲ, ನೀನು ನಂಗೆ ಇಗ್ನೋರ್ ಮಾಡತ್ತಿ. ಯು ಹ್ಯಾವ್ ಲೆಫ್ಟ್ ಮಿ, ಯು ಹ್ಯಾವ್ ಫಾರ್ಗಾಟನ್. ನಿನ್ನ ಲೈಫಲ್ಲಿ ನನಗೇನು ಇಂಪಾರ್ಟೆನ್ಸೇ ಇಲ್ಲ. ಯಾಕೆ ಆಡ್ತಿದ್ಯಾ? ನೀನು ಮೊದಲೆಲ್ಲ ಕರೆಕ್ಟ್ ಆಗಿದೆ, ನಿನ್ನ ಕ್ಯಾರೆಕ್ಟರ್ ಫುಲ್ ಚೇಂಜ್ ಆಗಿದೆ. Even you didn't wish for my birthday. I was expecting a first wish from you man. ಬಾ, ಒಂದ್ 2 ಸೆಕೆಂಡ್ ಲೇಟ್ ಆದ್ರೆ ಅದಕ್ಕೆ ಇಷ್ಟೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ಬೇಕಾ? ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದ್ರು, ನೀನೇ ಮಾಡಿಲ್ಲ. ನಂಗೆ ಹೇಗೆ ಫೀಲ್ ಆಗಿರ್ಬೇಕು? ನಂಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಆಯ್ತಾ, ನಿಂಗೆ ಮೊದಲೇ ಹೇಳಿದ್ದೀನಿ. ಓ ಯು ಮೀನ್ ನಮಗೆ ಫ್ಯಾಮಿಲಿ ಇಲ್ವಾ? ನನಗೂ ಅಪ್ಪ ಅಮ್ಮ ಇಲ್ವಾ? ನನ್ನ ಜೊತೆ ಇಷ್ಟು ವರ್ಷ ಹೇಗಿದ್ದೀನಿ? ಲೆಟ್ಸ್ ಫಿನಿಶ್ ಇಟ್ ಅಪ್, ಇಟ್ಸ್ ಓವರ್. ಯಾಕೆ ಇಷ್ಟು ಲೇಟು? ಏನೇನಪ್ಪ?
ಹಲೋ. ಏನು ಹೆಸರು? ಮಾಯಾ. ಏನು ಓದ್ತಿದ್ದೀರಾ? ಫಸ್ಟ್ ಪಿ ಯು ಸಿ. ಏನಾಯ್ತು? ಏನು ಪ್ರಾಬ್ಲಮ್? ಡಾಕ್ಟರ್, ಇವಳು ತುಂಬ ಬೇಗ ಟಯರ್ಡ್ ಆಗ್ತದೆ, ತುಂಬ ಬೇಗ ಇರಿಟೇಟ್ ಆಗ್ತದೆ, ಆ್ಯಂಡ್ ಏನೂ ಹೇಳಿಲ್ಲ. ಆ್ಯಂಡ್ ಐ saw her taking drugs that day. I have no idea what to do. Please help her out, doctor. ಇಂಜೆಕ್ಷನ್ ಏನಾದ್ರು ತಗೊಂತಾರಾ? ಹೌದು. ಏನು ವರಿ ಮಾಡ್ಕೊಂಬೇಡಿ, ಇದಕ್ಕೆಲ್ಲ ಡಿ ಅಡಿಕ್ಷನ್ ಸೆಂಟರ್ ಇದೆ. ನಾನೊಂದು 2-3 ಟೆಸ್ಟ್ ಬರ್ಕೊಡ್ತೀನಿ, ಅದನ್ನ ಮಾಡಿಸ್ಕೊಂಬನ್ನಿ. ರಿಪೋರ್ಟ್ ತಗೊಂಬನ್ನಿ. ರಿಪೋರ್ಟ್ ಬಂದ? ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಮಾತಾಡಬೇಕು. ಇದೆಲ್ಲ ಕೇಳಿ ಪ್ಯಾನಿಕ್ ಆಗಬೇಡಿ. ನಿಮ್ಮ ಮಗಳು ಬ್ಲಡ್ ಲೆವೆಲಲ್ಲಿ ಮಾರ್ಫಿನ್ ಲೆವೆಲ್ ಜಾಸ್ತಿ ಇದೆ ಆ್ಯಂಡ್ ಶಿ ಇಸ್ ಫೌಂಡ್ ಟು ಬಿ HIV ಪಾಸಿಟಿವ್. ನೀವು ಈಗಾಗಲೇ ನೋಡಿದ್ದೀರಾ ಮಾಯಾ ಯಾವ ರೀತಿ ಏಡ್ಸ್ಗೆ ತುತ್ತಾದ್ದು ಅಂತ. ಅದೇ ರೀತಿ ಈ ಜಗತ್ತಿನಲ್ಲಿ ಹಲವಾರು ಜನರು ಏಡ್ಸ್ಗೆ ಬಲಿಯಾಗ್ತಿದ್ದಾರೆ. ಡ್ರಗ್ಸ್ ಒಂದೇ ಅಂತಲ್ಲ, ಹಲವಾರು ವಿಧಾನಗಳಲ್ಲಿ ಏಡ್ಸ್ ಬರುವಂತಹ ಸಾಧ್ಯತೆಗಳಿವೆ. ಮುಖ್ಯವಾಗಿ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ರಕ್ತವನ್ನು ಪರೀಕ್ಷೆ ಮಾಡಿಸದೆ ಪಡೆದುಕೊಳ್ಳಬೇಕಾದರೆ, ಒಬ್ಬರಿಗಿಂತ ಹೆಚ್ಚಿನವರ ಜೊತೆ ಲೈಂಗಿಕ ಸಂಬಂಧವಿದ್ದರೆ, ಏಡ್ಸ್ ಬಂದಿರುವಂತಹ ತಾಯಿಯಿಂದ ಮಗುವಿಗೆ ಟ್ಯಾಟೂ ಹಾಕಿಸುವುದರಿಂದಲೂ ಏಡ್ಸ್ ಬರುವಂತಹ ಸಾಧ್ಯತೆಗಳಿವೆ. ಎಷ್ಟೋ HIV ಸೋಂಕಿತ ಜನರು ಸಮಾಜದಲ್ಲಿ ತಾರತಮ್ಯಕ್ಕೆ ಒಳಗಾಗುತ್ತಿದ್ದಾರೆ. ಈ ಬಸ್ ಡ್ರೈವರ್ ಇನ್ನೂ ಎಷ್ಟೊತ್ತ ಬರೋದು? ಶೆಕೆ ಅಪ್ಪ, ಸ್ಕೂಲಿಗೆ ಲೇಟ್ ಆಗತ್ತೆ. ಎಲ್ಲಿದ್ರೆ ಫಂಕ್ಷನ್ ಇಷ್ಟೇ ತಗೊಳ್ಳಿ ಸ್ವೀಟ್. ಏ ನಂಗೆ ಬೇಡ ಕಣೆ. ನೀ ನಂಗಂತೂ ಬೇಡ, ಹೊಟ್ಟೆ ನೋವ್ತಾ ಇದೆ. ನೀ ತಗೊಳ್ಳೆ. ನಿನ್ನ ಕಾರಣ ನಂಗೂ ಬರ್ಸೋಕ್ಕೇನೆ. ಏ ಹೋಗಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಕುತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲಮ್ಮ, ಅರ್ಜೆಂಟ್ ಮನೆ ಖಾಲಿ ಮಾಡೋಣ. ಯಾಕೆ, ಏನಾಯ್ತು? ನಾವು ತಿಂಗಳು ಸರಿಯಾಗಿ ಕಟ್ತಿದ್ದೀವಲ್ಲ, ಏನ್ ತೊಂದರೆ ಆಯ್ತು ನಮ್ಮಿಂದ? ನೀವು ಬಾಡಿಗೆ ಕೊಡೋದು ಬೇಡ, ನೀವು ಇರೋದು ಬೇಡ, ಸುಮ್ಮನೆ ಹೋಗ್ತೀರಮ್ಮ ಮನೆ ಬಿಟ್ಟು ಆಚೆ. ಯಾಕೆ ಸರ್, ಏನಾಯ್ತು? ಬರ್ತಾಳೆ ಬರ್ಸ್ಕೊಂಡು ಯಾಕೆ ಅಂತ ಕೇಳ್ತೀರಲ್ಲ. ನಾನು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಕೇಳಿಸುತ್ತೆ. ನಾನು ಬನ್ನಿ ಕೂತ್ಕೊಳ್ಳಿ. ನಾವು ನಿಮ್ಮ ರಿಲೇಟಿವಾ? ಸುಮ್ಮನೆ ಮನೆ ಖಾಲಿ ಮಾಡಿಸಿ. ಇವಾಗ ಮನೇಲಿ ಬೇರೆ ಯಾರು ಇಲ್ಲ, ಮಗಳು ಬೇರೆ ಬರೋ ಗೊತ್ತಾಯ್ತು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಸಮಾಧಾನವಾಗಿ ಮಾತಾಡೋಣ. ಮತ್ತೆ ಇದು ಹರಡೋ ಕಾಯಿಲೆ ಅಲ್ಲ ಇದು. ನಾನು ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ಅವೆಲ್ಲ ಗೊತ್ತಿಲ್ಲಮ್ಮ, ಸುಮ್ಮನೆ ಆಚೆ ಹೋಗ್ತೀವಿ ಅಷ್ಟೇ. ಅವೆಲ್ಲ ಗೊತ್ತಿಲ್ಲ. ಸ್ವಲ್ಪ ಕರುಣೆ ಅವೆಲ್ಲ ಗೊತ್ತಿಲ್ಲಮ್ಮ, ಸುಮ್ಮನೆ ಹೋಗ್ತೀವಿ. ನೆಕ್ಸ್ಟ್ ಕ್ವಾಲಿಫಿಕೇಷನ್ಸ್ ಎಲ್ಲ ಚೆನ್ನಾಗೇ ಇದೆ. ನಮ್ಮ ಮೆಡಿಕಲ್ ರಿಪೋರ್ಟಲ್ಲಿದೆ, ನಮ್ಮ ಫೈಲಲ್ಲೇ ಇದೆ. ನನಗೆ ಜಾಬ್ ಕೊಡೋಕ್ಕಾಗಲ್ಲ ಮ್ಯಾಮ್. ಪ್ಲೀಸ್ ಮ್ಯಾಮ್, ಈಗ ತಾನೇ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅಂದ್ರಲ್ಲ ಮ್ಯಾಮ್. ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇರೋರಿಗೆ ನಮ್ಮ ಕಂಪ್ನಿ ಜಾಬ್ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ. ಪ್ಲೀಸ್ ಮ್ಯಾಮ್, ನನಗೆ ಈ ಜಾಬ್ ತುಂಬ ಬೇಕೇ ಬೇಕು ಮ್ಯಾಮ್. ಪ್ಲೀಸ್ ಲೀವ್. ಪ್ಲೀಸ್ ಮ್ಯಾಮ್, ಪ್ಲೀಸ್ ಮ್ಯಾಮ್ ಪ್ಲೀಸ್. ಅವರಿಗೆ HIV ಎಷ್ಟು ತೊಂದರೆಯಾಗುತ್ತಿದೆಯೋ ಅದಕ್ಕಿಂತ ಹೆಚ್ಚು ಸಮಾಜದ ಜನರಿಂದ ಆಗುತ್ತಿದೆ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಏಡ್ಸ್ ಅಂಟು ರೋಗವಲ್ಲ. ಆಹಾರಗಳನ್ನು ಹಂಚಿಕೊಳ್ಳುವುದರಿಂದಾಗಲಿ, ಸೊಳ್ಳೆ ಕಚ್ಚುವುದರಿಂದಾಗಲಿ,
ರೋಗಿಗಳನ್ನು ಮುಟ್ಟುವುದರಿಂದಾಗಲಿ ನೀರಿನಿಂದಾಗಲಿ ಹರಡುವುದಿಲ್ಲ. HIV ರೋಗಿಗಳ ಚಿಕಿತ್ಸೆಗಾಗಿ ಎಲ್ಲ ಆಸ್ಪತ್ರೆಗಳಲ್ಲಿಯೂ ART ಸೆಂಟರ್ಗಳ ಸೌಲಭ್ಯವು ದೊರಕುತ್ತಿದೆ. ಏಡ್ಸ್ ರೋಗಿಗಳನ್ನು ಗುಣ ಮಾಡಲು ಹಲವಾರು ಚಿಕಿತ್ಸೆಗಳಿವೆ. ಉದಾಹರಣೆಗೆ ಆಂಟಿ ರೆಟ್ರೋವೈರಲ್ ಥೆರಪಿ. ಈ ಚಿಕಿತ್ಸೆಗಳಿಂದ ಏಡ್ಸ್ ರೋಗಿಗಳು ಸಹಜ ಮನುಷ್ಯನಂತೆ ಬಾಳಬಹುದು. ಆದ್ದರಿಂದ HIV ಜೀವನದ ಅಂತ್ಯವಲ್ಲ. HIV ಜನರು ಕೂಡ ಮದುವೆಯಾಗಿ ಸಂತೋಷದಿಂದ ಬಾಳುತ್ತಿದ್ದಾರೆ. ಇಂತಹ ಜನರನ್ನು ಸಮಾಜ ಸ್ವೀಕರಿಸಿ ಗೌರವಿಸಬೇಕು.